ಈ ಪುಣ್ಯದಿನದಲ್ಲಿ ಸತ್ಯ, ನೀತಿ, ಧರ್ಮ ಸ್ಮಾರಕನಾದ ಶ್ರೀರಾಮಚಂದ್ರರ ಜನ್ಮೋತ್ಸವದ ಶ್ರೀರಾಮನವಮಿಯ ಶುಭಾಶಯಗಳು. ಜೈ ಶ್ರೀರಾಮ್. ನಮಸ್ಕಾರ. ನಾನು ನಾಗೇಂದ್ರ ಅಡ್ವೊಕೇಟ್, ಲೀಗಲ್ ಆ್ಯಂಡ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ಕಳೆದ 10 ವರ್ಷಗಳಿಂದ ತುಂಬ ಸಣ್ಣ ವ್ಯಾಪಾರಿಗಳನ್ನ ನೋಡಿದ್ದೀನಿ. ಅವ್ರೇನು ತಪ್ಪು ಮಾಡಿಲ್ಲ ಅಂತಂದ್ರೂ ಸರ್ವಿಸ್ ಟ್ಯಾಕ್ಸ್ ಕಡೆಯಿಂದನೋ, ಇನ್ಕಮ್ ಟ್ಯಾಕ್ಸ್ ಕಡೆಯಿಂದನೋ ಹೀಗೆ ಹಲವು ರೀತಿಯ ಡಿಪಾರ್ಟ್ಮೆಂಟ್ಗಳಿಂದ ನೋಟಿಸ್ ಬಂದಿದ್ದು ನೋಡಿದ್ದೀನಿ. ಯಾಕೆ ಅಂದರೆ ಅವರು ಈ 3 ತಪ್ಪುಗಳನ್ನ ಮಾಡಿರ್ತಾರೆ, ಅದರಿಂದ ಅವ್ರಿಗೆ ನೋಟಿಸ್ ಬಂದಿರುತ್ತೆ. ಸೊ ನಾನು ಇವಾಗ ಹೇಳೋದಂತಂದರೆ, ಈ 3 ತಪ್ಪುಗಳನ್ನ ನೀವು ಮಾಡಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಥರದ ನೋಟಿಸು ಬರೋದು ತಡಿಬೋದು. ಬರಲ್ಲ ಅಂತ ಹೇಳಲ್ಲ, ಬಟ್ ಬರೋದು ತಡಿಬೋದು. ಆ 3 ತಪ್ಪುಗಳು ಏನಪ್ಪ ಅಂತಂದರೆ, ಒಂದು ರಿಜಿಸ್ಟ್ರೇಷನ್ ಇಟ್ಕೊಳ್ಳಿ. ಸೊ ತುಂಬ ಬಿಸ್ನೆಸ್ ಮಾಡ್ತಿರ್ತಾರೆ, ಬಟ್ ನಾನು ನೋಡಿರೋ ಪ್ರಕಾರ ಒಂದು ರಿಜಿಸ್ಟ್ರೇಷನ್ ಇಲ್ಲ. ಒಂದು MSME ಆಗಲಿ, ಒಂದು ಫಾರ್ಮ್ ಸಿ ಆಗಲಿ, ಒಂದು GST ಆಗಲಿ, ರಿಜಿಸ್ಟ್ರೇಷನ್ ಇಟ್ಕೊಳ್ಳಿ. ಹಾಗೆ ಬಿಸ್ನೆಸ್ ಮಾಡ್ತೀರಾ, ಟ್ರಾನ್ಸಾಕ್ಷನ್ ಆಗುತ್ತೆ ಬ್ಯಾಂಕಲ್ಲಿ, ಬಟ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲ್ಲ. ಯಾಕೆ? ವರ್ಷಕ್ಕೊಂದ್ಸಲ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಕೊಳ್ಳಿ. ಹಾಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಹತ್ರ ಒಂದು ಅಡ್ವೊಕೇಟ್ ಆಗಲಿ, ಆಡಿಟರ್ ಆಗಲಿ ಇರೋದಿಲ್ಲ. ಒಂದು ಅಡ್ವೊಕೇಟ್, ಆಡಿಟರ್ ಸಹ ನಿಮ್ಮ ಪರವಾಗಿ ನಿಮಗೆ ಯಾವಾಗ ಡೌಟ್ಸ್ ಬರುತ್ತೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಒಂದು ಬಿಸ್ನೆಸ್ ಪರವಾಗಿ ಒಬ್ಬನ ಇಟ್ಕೊಳ್ಳಿ. ಈ 3 ತಪ್ಪುಗಳನ್ನ ನೀವು ತಿದ್ಕೊಂಡಿದ್ದೆ ಆದರೆ, ಈ 3 ತಪ್ಪುಗಳು ಮಾಡಿಲ್ಲ ಅಂತಂದರೆ ಫ್ಯೂಚರಲ್ಲಿ ಆಲ್ಮೋಸ್ಟ್ 90% ನಿಮ್ಮ ಬಿಸ್ನೆಸ್ಗಾಗೋ ಪ್ರಾಬ್ಲಮ್ಸ ತಪ್ಪಿಸ್ಬೋದು. ಹೀಗೆ ಒಂದು ಕಾನೂನಿನ ಬಗ್ಗೆ ಆಗಲಿ, GST, ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಹೀಗೆ ಹಲವು ರೀತಿಯ ಆಡಿಟಿಂಗ್ ರಿಲೇಟೆಡು, ಲೀಗಲ್ ರಿಲೇಟೆಡು ಎಲ್ಲ ಥರದ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಇನ್ನು ಮುಂದೆ ನನಗೆ ಗೊತ್ತಿರೋ ನಾಲೆಜನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದ್ರ ಬಗ್ಗೆ ಇನ್ನು ಮುಂದೆ ಜಾಸ್ತಿ ತಿಳ್ಕೊಬೇಕು ಅಂತಂದರೆ ನನ್ನ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಹಾಗೆ ನಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪ್ಯೂರ್ಲಿ ಎಜುಕೇಷನ್ ಪರ್ಪಸ್ಸು, ಯಾವುದೇ ಥರದ ಅಡ್ವರ್ಟೈಸ್ಮೆಂಟ್ ಅಲ್ಲ.